ನಮಸ್ಕಾರ ವೀಕ್ಷಕರೇ, ನೀವು ನೋಡ್ತಾ ಇದ್ರಿ ವಿಡಿ35 ನ್ಯೂಸ್. ನಾನು ನಿಮ್ಮ ವಿಶ್ವ ಗಾಯಕ್ವಾಡ್. ವೀಕ್ಷಕರೇ, ಈ ವರ್ಷ ಅಂತೂ ವರುಣನ ಆರ್ಭಟದಿಂದ ಎಷ್ಟೋ ಜನ ರೈತರು ಕಂಗಾಲಾಗಿದ್ದಾರೆ. ಅದು ತಮಗೆಲ್ಲರಿಗೂ ತಿಳಿದ ವಿಷಯ. ಇಲ್ಲೊಬ್ಬ ಯುವ ರೈತ ಬೀದರ್ ಜಿಲ್ಲೆಯ ಔರಾದ್ ಬಿ ತಾಲೂಕಿನ ಕೌಟಾ ಬಿ ಗ್ರಾಮ ಪಂಚಾಯತ್ ವ್ಯಾಪ್ತಿಯಲ್ಲಿ ಬರುವ ಪಾಶಾಪುರ್ ಗ್ರಾಮದ ಒಬ್ಬ ಯುವ ರೈತ ಪವನ್ ತಂದೆ ಮಾರುತಿ ಅವರು ಅವರ ಸಾಲ ಹೆಚ್ಚಾದ ಕಾರಣ ಅವರು ವಿಷ ಸೇವನೆ ಮಾಡಿ ಆತ್ಮಹತ್ಯೆ ಮಾಡಿಕೊಂಡಿದ್ದಾರೆ. ಅಲ್ಲಿನ ಗ್ರಾಮಸ್ಥರು ಪವನನ ಬಗ್ಗೆ, ಅವರ ಪರಿವಾರದ ಬಗ್ಗೆ ಏನ್ ಹೇಳಿದ್ದಾರೆ, ಅವರ ತಂದೆ ಏನ್ ಹೇಳಿದ್ದಾರೆ ಮೊದಲು ನಾವು ಈ ವಿಡಿಯೋದಲ್ಲಿ ತೋರಿಸ್ತೀವಿ. ನೋಡ್ಕೊಂಡು ಬರೋಣ ಬನ್ನಿ. ನನ್ನ ಹೆಸರಂತ್ರಿ ಮಾರುತಿ ರೀ. ಹಳ್ಳಿ ಪಾಶಪ್ಪ ಹಳ್ಳಿ. ಏನಾಗಿತ್ತು ಮಗ ಅವರಿಗೆ? ನೀವು ಹದ್ದಾಗ ಹಂಗೆ ಮಾಡ್ತಾರೆ. ಸಾಲ ಆಗಿತ್ತು. ಸಾಲ ಆಗಿ ಎಷ್ಟು ಎಕರದ ಮಮ್ಮರಿ ನಿಮಗೆ ಭೂಮಿ? 5 ಎಕರೆ ಹೊರಗೆ ಮಾಡೀನಿ, ಲವಣಿ ಮಾಡ್ಯಾನ. ಸಣ್ಣ ಹುಡುಗ ಆಶಿ ಭಾಳ ಹೊಲ ಮಾಡೋದು. ಲುಕ್ಷಣ ಆಗ್ಯಾದ, ಬೆಳೆ ಹೊಂಟಲ್ಲ. ಯಾವಾಗ ಅವರು ವಿಷ ಸೇವನೆ ಮಾಡ್ಯಾರ? ಏನಂದ್ರಿ ಅಂದ್ರೆ ಜಹರ ಯಾವಾಗ ಕೊಂಡ್ರ ಅವ್ರು? 17 ಗಂಟೆಗೆ ಹೋಯ್ತಿ. ದೋನು ಕೊಂಡಾನ, ಚೀನ ಕೊಂಡಾನ. ಎಲ್ಲಿ ಮನ್ಯಾಗ? ಹೊಲ್ದಾಗ ರೀ. ಹ್ಞೂ ರೀ, ಹೊಲ್ದಾಗ ರೀ. ನಿಮ್ಗೆ ಸಾಲ ಬಗ್ಗೆ ಏನ್ ಭೀ ಹೇಳಿಲ್ಲ ಅವರು? ಇಲ್ಲ ರೀ, ಅದ ಹೇಳಕ್ರಿ ಮಾಡ್ತಾನೆ ತಾನೇ. ನಾವು ಹೇಳಕ್ಕ ತಾನೇ ಮಾಡ್ತಾನಂತ ನಾವು ತಂದೆ ಮಾಡ್ತೀರಿ. ಮಗ ಪವ ಸಾಲ ಮಾಡೋ ಹೊಲ ಮಾಡಿದ್ರೆ ಸಾಲ ಮಾಡ್ಕೊಂಡ್ರೆ ಭಾರಿ ಜೋಕರಿ. ಹಾಂ, ಬಾಕಿ ತೀರ್ಸ ಆಗಿಲ್ಲನಿಲ್ಲ, ಬಾಕಿ ಮಾಡ್ಕೊಂಡಾರ. ಹಾಂ, ಹೊಲ ಮಾಡ್ಯಾರ. ಆಶೆಯಲ್ಲಿ ಬೆಳೆ ಹೊಂಟದ ಅಂತೇಳಿ. ಸಂತೋಷ್ ತಂದೆ ಶಿವಗೊಂಡ ಪಾಶಾಪುರು. ಪವನ್ ಎಂಬ ಹುಡುಗು ನಮ್ಮ ಮಾಮನ ಮಗನೇ. ಅವನ ಹೆಸರು ಒಂದು 5-6 ಎಕರೆ ಹೊಲ, ಅವ್ರದ್ದು ತಾಯಿ ತಂದಿದವ್ರದೆಲ್ಲ ಕುಂತ 5-6 ಎಕರೆ ಹೊಲ ಮಾಡ್ಯಾನ. ಮತ್ತು ಅದೇ ರೀತಿ ಬೇರೆಯವ್ರ ಹೊಲ ಭೀ ಮಾಡ್ಯಾನವ. ಅದಕ್ಕೆ ಈ ವರ್ಷ ಮಳೆ ಹೆಚ್ಚಾಗಿ ಬೆಳೆ ಹಾಳಾಗಿ ಅವನಿಗೆ ಏನದಂತಂದ್ರೆ ಮೈಮ್ಯಾಗ ಹೊರೆ ಬಿದ್ದುದ. ಹೊರೆ ಬಿದ್ದಿನ ಸಲುವಾಗಿ ಅವ ಏನು ಮಾಡೋಣ ಅಂತಂತಂದ್ರೆ ಅವ್ರ ತಾಯಿ ತಂದಿದ್ದೆಲ್ಲ ಸಾಲ ಹೆಚ್ಚಾಗಿ ಇವ ಭೀ ಸಾಲ ಮಾಡ್ಕೊಡೋಣ. ಬೇರೆ ಕಡೆಗೆಲ್ಲ ಬ್ಯಾಂಕಲ್ಲಿ ಲೋನ್ ತೊಗೊಡೋಣ, ಕೆನರಾ ಬ್ಯಾಂಕಿನಲ್ಲಿ, PKPS ಅಲ್ಲಿ ಮತ್ತು ಬಜಾಜ್ ಫೈನಾನ್ಸಲ್ಲೆಲ್ಲ ಲೋನ್ ತೊಗೊಡೋಣ. ಅದೇ ರಿಟರ್ನ್ ಹೆಂಗೆ ಕೊಡ್ಬೇಕಂತ ಅವನಿಗೆ ಏನು ಅರ್ಥ ಆಗಲ್ದೆ ಅನ್ನೋದಂತಂತಂದ್ರೆ ಹುಲ್ಲಿಗೆ ಸುಡ ಮತ್ತು ಪ್ಯಾರಾಕ್ಯೂಟ್ ಅಂತ ಹೇಳಿ ಮದ್ದು ಅದು ಕುಡ್ದಾನ. ಕುಡ್ದಿಂದ ಒಂದು 3-4 ಗಂಟೆ ಯಾರಿಗೆ ಹೇಳಿಲ್ಲ. ಹೇಳಿದ ನಮಗೆ ಒಂದು 3 ಗಂಟೆ ಬಾದ್ ಹೇಳಿದ ತಕ್ಷಣ ನಾವೇನು ಮಾಡಿದೆವು ಅಂತಂದ್ರೆ ಅವ್ನಿಗೆ ಹೋಗಿ ಬೀದರ್ ಹಾಸ್ಪಿಟಲ್ ತಂದಿದ್ದೆವು. ಇಲ್ಲಿ ಹೆಚ್ಚಿಗೆ ಅದಕ್ಕೇನು ಅವನಿಗೆ ಇದು ಆಗಲ್ಲ ಹೋಗಿ. ಮತ್ತು ಅದೇ ರೀತಿ ಅದೇ ರಾತ್ರಿಗೆ ಹೈದ್ರಾಬಾದ್ ಕಿಮ್ಸ್ ಹಾಸ್ಪಿಟಲ್ಗೆ ಹೋಗಿದ್ದೆವು. ಅಲ್ಲಿ ಕೂಡ ಒಂದು 5-6 ಲಕ್ಷ ರೂಪಾಯಿ ಹಾಸ್ಪಿಟಲ್ ಹಾಕಿದೆ. ಅಲ್ಲೂ ಕಮ್ಮಾಗಲ್ಲ ಅಂತಂದ್ರೆ ಮತ್ತೆ ತಂದಿದ್ದೀವಿ ಇಲ್ಲಿಗೆ. ಇಲ್ಲಿಂದ ತಂದು ಮತ್ತೆ ಪುನಃ ಹೈದ್ರಾಬಾದ್ಗೆ ಒಯ್ದಿದ್ದೇವೆ ರಿಟರ್ನ್. ಅಲ್ಲಿ 2-3 ಲಕ್ಷ ಆಗ್ಯದ. ಅಲ್ಲಿ 2-3 ಲಕ್ಷ ಆಗ್ಯದ. ಮತ್ತು ಪುನಃ ಇಲ್ಲಿಗೆ ತಂದಿದ್ದೆವು. ಆರಾಮಾಗಿಲ್ಲ. ಇವತ್ತು ಕೊನೆ ಉಸಿರು ಇದು ಮಾಡ್ಯಾನ ಅಂಥೇಳಿ ಅವನಿಗೆ ಅವ್ರ ತಾಯಿ ತಂದೆಗೆ ಏನದ ಅಂತಂತಂದ್ರೆ ಹೆಚ್ಚಿಂದ ಗೌರ್ಮೆಂಟ್ದು ಅವನಿಗೆ ಇದು ಮಾಡ್ಬೇಕಂಥೇಳಿ ನಮ್ದು ಎಲ್ಲರದು ಒಂದು ಕಳಕಳಿ ಅದ. ನನ್ನ ಹೆಸರು ಗೌತಮ್ ಮೇತ್ರಿ ಅಂಥೇಳಿ, BMRB ತಾಲೂಕಾಧ್ಯಕ್ಷ ಔರಾದ್ ಬಾ. ತುಂಬ ದುಃಖದ ವಿಷಯ ಏನಪ್ಪ ಅಂತಂದ್ರೆ, ಕೌಟಾ ಗ್ರಾಮ ಪಂಚಾಯತ್ ಅಡಿಯಲ್ಲಿ ಬರ್ತಕ್ಕಂಥ ಪಾಶಂಪುರ ಗ್ರಾಮದಲ್ಲಿ ಯುವ ರೈತ 26 ವರ್ಷ, ಏನು ಜಾಸ್ತಿ ವಯಸ್ಸಿಲ್ಲ, 26 ವರ್ಷದ ಯುವಕ ಏನಂದ್ರೆ ಇತ್ತೀಚೆಗೆ ಸಾಲಬಾಧೆ ಏನೊಂದು ತಾಳಲಾರ್ದೆ ವಿಷ ಸೇವಿಸಿ ಸುಮಾರು 8-10 ದಿನಗಳೇನಂದ್ರೆ ಸಾವು ಮತ್ತು ಬದುಕಿನ ನಡುವೆ ಹೋರಾಟ ಮಾಡಿ ಇಂದು ತಮ್ಮ ಕೊನೆ ಉಸಿರನ್ನು ಎಳೆದಿದ್ದಾರೆ. ಇವತ್ತು ತಮ್ಮ ಮಾಧ್ಯಮಗಳ ಮುಖಾಂತರ ಏನಂದ್ರೆ ನಾನು ನಮ್ಮ ಔರಾದ್ ತಾಲೂಕಿನ ಶಾಸಕರಾಗಿರ್ಬೋದು, ಪ್ರಭು ಚೌಹಾಣವರು, ಅಥವಾ ಸಚಿವರಾಗಿರ್ತಕ್ಕಂಥ ಈಶ್ವರ್ ಖಂಡ್ರೆ ಬಿ ಅವರಾಗಿರ್ಬೋದು, ಸಂಸದರಾಗಿರ್ತಕ್ಕಂಥ ಸಾಗರ್ ಖಂಡ್ರೆ ಅವರಾಗಿರ್ಬೋದು, ರಹೀಮ್ ಖಾನ್ ಸಾಹೇಬರಾಗಿರ್ಬೋದು, ತಮ್ಮೆಲ್ಲರ ಗಮನಕ್ಕೆ ಮಾಧ್ಯಮದ ಮುಖಾಂತರ ತರೋದೇನಪ್ಪ ಅಂತಂದರೆ, ಇತ್ತೀಚೆಗೆ ನಾವು ರೈತರೇ ನಮ್ಮ ಬೆನ್ನೆಲುಬು ಅಂತೇಳಿ ನಾವು ಏನು ಹೇಳ್ಕೊತಾ ಇದ್ದೀವಿ. ಇವತ್ತು ಅವ್ರಿಂದ ನಾವು ಅನ್ನ ತಿಂತಾ ಇದ್ದೀವಿ. ಆದರೆ ಇವತ್ತು ರೈತರಿಗೆ ಏನಪ್ಪ ಅಂದ್ರೆ ಯಾವುದೇ ಒಂದು ಆಸರೆ ಇಲ್ದಂಗೆ ಆಗ್ಯದ. ಇವತ್ತು ಸಣ್ಣ ವಯಸ್ಸಿನಲ್ಲಿ ಆತ್ಮಹತ್ಯೆ ಮಾಡ್ಕೋಬೇಕಂದ್ರೆ ಇದು ಎಷ್ಟರ ಮಟ್ಟಿಗೆ ಸರಿ ಅಂತ ನಮ್ಗೆ ತುಂಬ ದುಃಖ ಆಗ್ತದೆ. ಯಾಕಪ್ಪ ಅಂತಂದ್ರೆ ಇತ್ತೀಚೆಗೆ ಏನು 1 ತಿಂಗಳು 2 ತಿಂಗಳ ಹಿಂದೆ ಏನು ಮಳೆಗಾಲ ಜಾಸ್ತಿ ಆಯಿತು.
ಅದರಿಂದ ಇರ್ತಕ್ಕಂಥ 6-7 ಎಕರೆ ಭೂಮಿ ಏನಂತಂದ್ರೆ ಸಂಪೂರ್ಣವಾಗಿ ಏನಂದ್ರೆ ಜಲವರ್ತ ಆಗಿತ್ತು. ಅಷ್ಟೇ ಅಲ್ಲ, ಆತ ಬೇರೆ ಬೇರೆ ಹೊಲಗಳ ಗದ್ದೆಗಳನ್ನು ಕೂಡ ಮಾಡ್ತಾಯಿದ್ದ ಸಣ್ಣ ವಯಸ್ಸಿನಲ್ಲಿ. ಆದರೆ ಇತ್ತೀಚೆಗೆ ಬೆಳೆ ಜಾಸ್ತಿಯಾಗಿ ಪ್ರವಾಹಗಳಿಂದ ಏನೇನೋ ಬೇರೆ ಬೇರೆ ಆಗಿ ತನ್ನ ಸಾಲವನ್ನು ಅತಿ ಹೆಚ್ಚಾಯಿತು. ಹಾಗಾಗಿ ತನ್ನ ಮನೆಯವರಿಗೆ ಏನಂದ್ರೆ ಯಾರಿಗೂ ಕೂಡ ತಿಳಿಸ್ಲಾರ್ದಂಗೆ ಏನಂದ್ರೆ ಮೊನ್ನೆ ಏನಂದ್ರೆ ಒಂದು 10ನೇ ತಾರೀಕು, ಇದೇ ತಿಂಗಳ 10ನೇ ತಾರೀಕು ಏನಂತಂದ್ರೆ ತಾನು ಔಷಧಿನ ಹೊಲಕ್ಕೆ ಹೊಡಿತಕ್ಕಂಥ ಔಷಧಿನ ಸೇವಿಸಿ ಇವತ್ತೇನಂದ್ರೆ ತನ್ನ ಕೊನೆ ಉಸಿರನ್ನು ಎಳೆದಿದ್ದಾನೆ. ಗೌತಮ್ ಅವರಿಗೆ ಸಾಲ ಎಷ್ಟಾಗಿತ್ತು ಅವ್ರಿಗೆ ಸಾಲ? ಸುಮಾರು ಅವನಿಗೆ 8ರಿಂದ 10 ಲಕ್ಷ ತನಕ ಸಾಲ ಆಗಿತ್ತು ಸರ್ ಅವರಿಗೆ. ಅದು ಯಾವುದಕ್ಕೋಸ್ಕರ ಸಾಲ ತೆಗೆದಿದ್ರು ಅವರು? ಸರ್ ಈಗ ಕೆಲವೊಬ್ರದ್ದು ಹೊಲಗಳಿಗೆ ಅವ ಮಾಡಿದಾನೆ ಸರ್. ಯಾಕಂದ್ರೆ ಹೊಲದ ಮೇಲೆ ಭಾಳ ಇಂಟ್ರೆಸ್ಟ್ ಸರ್. ಸಣ್ಣ ವಯಸ್ಸಲ್ಲೇ ಭಾಳ ಇಂಟ್ರೆಸ್ಟ್ ಸರ್. ಅವ್ನಿಗೆ ಬಿಟ್ಟು ಅದು ಬೇರೆ ಬಿಟ್ಟು ಕೆಲಸ ಬರ್ತಿದ್ದಿಲ್ಲ. ಬೇರೆ ಬೇರೆ ಹೊಲಗಳು ಕೂಡ ಮಾಡಿದಾನೆ. ಅದ್ರ ಜೊತೆಗೆ ಏನಪ್ಪ ಅಂತಂದ್ರೆ ಅವ್ರದ್ದೇ ಅಂತ 5-6 ಎಕರೆ ಜಮೀನಿದೆ ಸರ್, ಅದನ್ನು ಕೂಡ ಮಾಡಿದಾನೆ. ಹಾಗಾಗಿ ಬೀಜ ಗೊಬ್ಬರ ಅಂಥೇಳಿ ಸುಮಾರು ಎಲ್ಲ ಕಡೆ ಇದು ಮಾಡ್ತಿದ್ದಾನೆ ಸರ್. ಹಾಗಾಗಿ ಸಾಲ ಅಂದ್ರೆ ಏನಾದ್ರು ಬ್ಯಾಂಕ್ನಿಂದ ತಗೊಂಡಿದ್ದಾರಾ, ಏನು ಕೈ ಕಡೆ ಸಾಲ ಅಕ್ಕಪಕ್ಕ ನೆರೆಯೋದ್ರದ್ದು ಬಂಧು ಬಳಗ ಹತ್ರ ತಗೊಂಡಿದ್ದಾರೆ? ಸರ್ ಈಗ ಬಂಗಾರದ ವಿಕ್ಕಿನೂ ಕೂಡ ಸಾಲ ತೊಗೊಂಡಿದ್ದಾನೆ ಸರ್. ಈಗಾಗಲೇ ಕೆನರಾ ಬ್ಯಾಂಕಿನಲ್ಲಿ ಬಂಗಾರದ ವಿಕ್ಕಿನ ಅದನ್ನು ಕೂಡ ಇದು ಆಗ್ಯದ ಸರ್. ಇನ್ನೂ ತೊಗೊಂಡಿಲ್ಲ, ಅದನ್ನು ತೀರ್ಸ್ಲಿಕ್ಕಾಗತ್ತಿಲ್ಲ. ಆಮೇಲೆ ಬೇರೆ ಬೇರೆ ಕಡೆನೂ ತೊಗೊಂಡಿದ್ದಾನೆ ಸರ್, ಸಾಲ ತೊಗೊಂಡಿದ್ದಾನೆ. ಹಾಗಾಗಿ ಆಲ್ರೆಡಿ ಆಡ್ತಿ ಅಲ್ಲಿ ಎಲ್ಲ ಕಡೆ ಕೂಡ ಸಾಲ ಮಾಡಿದ್ದಾನೆ ಸರ್. ಅವ್ರು ಹಲವಾರು ಕಡೆ ಸಾಲ ತಗೊಂಡ್ರೆ, ಬಟ್ ಏನದಂದ್ರೆ ಮಳೆ ಅತಿವೃಷ್ಟಿ ಅನಾವೃಷ್ಟಿ ಏನು ಮಳೆ ಆಗಿತ್ತಲ್ಲ, ಅದಕ್ಕೋಸ್ಕರ ಅವ್ರಿಗೆ ನನಗೆ ಇದಾಗಲ್ಲ ನಮ್ಮ ಕಡೆ. ಹೌದು ಸರ್, ಒಬ್ಬನೇ ಹುಡುಗ ಸರ್. ಅವನಿಗೆ ಹಿಂದೆ ಮುಂದೆ ಯಾರೂ ಇರಲಿಲ್ಲ, ತಂದೆ ತಾಯಿ ವಯಸ್ಸಾದವ್ರು ಅದಾರ. ಹಾಗಾಗಿ ಯಾರೂ ಇಲ್ಲ ಸರ್. 2 ಅಕ್ಕ ತಂಗಿಯರು ಇದ್ದಾರೆ ಸರ್. 2 ವರ್ಷ ಇನ್ನೂ ಆಗಿಲ್ಲ ಕೂಡ ಸರ್ ಮ್ಯಾರೇಜ್ ಆಗಿ. ಒಂದು ಸಣ್ಣ ಮಗು ಇದೆ ಸರ್, ಒಂದು 5-6 ತಿಂಗಳ ಮಗು ಇದೆ ಕೂಡ. ಹಾಗಾಗಿ ಅವನ ತಲೆಯಲ್ಲಿ ಏನಂದ್ರೆ ಬರೀ ಸಾಲದ ಒಂದು ವಿಚಾರಗಳು ತುಂಬಿಕೊಂಡು ಏನಂದ್ರೆ ಯಾರಿಗೆ ತಿಳಿಸ್ಲಾರ್ದಂಗೆ ಒಂದು ಸಾಲ ಮಾಡಿದ ಅವ್ರ ತಾಯಿ ತಂದೆಯವರಿಗೆ ಅಥವಾ ಅವ್ರ ಬಂಧು ಬಳಗದವರು ಯಾರಿಗಾದ್ರೂ ತಾಯಿ ತಂದೆಗೆ ಗೊತ್ತಿತ್ತು ಸರ್. ಬಟ್ ಇಷ್ಟೊಂದು ಸಾಲ ಆಗ್ಯದ ಅಂತಕ್ಕಂಥದ್ದು ಒಂದು ಅವ್ರಿಗೆ ಮಾಡ್ಕೊಂಡಿದ್ದಾನೆ ಅಂತೇಳಿ ಗೊತ್ತಿತ್ತು. ಬಟ್ ಇಷ್ಟೊಂದು ಆಗ್ಯದ ಅಂತೇಳಿ ಗೊತ್ತಾಗಿಲ್ಲ. ಯಾಕಂದ್ರೆ ವಯಸ್ಸಾದ ತಂದೆಗೆ ಅವನು ಹೆಚ್ಚಿಗೆ ತಿಳಿಸಿಲ್ಲ, ಯಾರಿಗೂ ಕೂಡ ತಿಳಿಸಿಲ್ಲ ಸರ್. ಈ ಸರ್ಕಾರದಿಂದ ಬೇಡಿಕೆ ಸರ್ ಅದೇ ನಾನು ನಿಮ್ಮ ಮಾಧ್ಯಮ ಮುಖಾಂತರ ಒಂದೇ ಕೇಳ್ತಾ ಇದ್ದೀನಿ ಸರ್. ಈ ರೀತಿ ಯಾವುದೇ ರೈತರುಗಳು ಆಗಬಾರ್ದು, ಅನ್ಯಾಯ ಆಗಬಾರ್ದು. ಯಾಕಂದ್ರೆ ಅವ್ರು ನಮ್ಮ ಬೆನ್ನೆಲುಬು, ಅವರಿಂದನೇ ಇವತ್ತು ನಾವು ಅನ್ನ ತಿಂತಾ ಇದ್ದೀವಿ. ಹಾಗೆ ನಮ್ಮದು ವಿಚಾರ ಏನಪ್ಪ ಅಂತಂದ್ರೆ ನಮ್ಮದು ಉಸ್ತುವಾರಿ ಸಚಿವರಾಗಿರ್ಬೋದು, ಸಂಸದರಾಗಿರ್ಬೋದು, ಶಾಸಕರಾಗಿರ್ಬೋದು, ಎಲ್ಲರ ಗಮನದಲ್ಲಿ ಏನಂದ್ರೆ ಇದನ್ನು ಇಟ್ಕೊಂಡು ಆದಷ್ಟು ಏನಂದ್ರೆ ಆ ಒಂದು ಕುಟುಂಬಕ್ಕೆ ಒಂದು ನೋವು ಬರ್ಸ್ತಕ್ಕಂಥ. ಯಾಕಂದ್ರೆ ನಾವು ಪವನಂತೂ ವಾಪಸ್ ತರ್ಲಿಕ್ಕಾಗಲ್ಲ. ಇರ್ತಕ್ಕಂಥ ತಂದೆ ತಾಯಿ ವಯಸ್ಸಾದವರು, ಅವ್ರ ಹೆಂಡತಿ ಮತ್ತು ಒಂದು ಕೂಸಿದೆ. ಅದಕ್ಕೆ ತಮ್ಮ ಸರ್ಕಾರದಿಂದ ಏನಾದರೂ ಒಂದು ದೊಡ್ಡ ಮೊತ್ತದ ಒಂದು ಪರಿಹಾರಕ್ಕಂಥ ನೋವನ್ನು ಬರೆಸ್ತಕ್ಕಂಥ ಒಂದು ಶಕ್ತಿಯನ್ನು ಕೊಡಲಿ, ಆ ಸರ್ಕಾರದಿಂದ ಏನು ಒಂದು ಸವಲತ್ತುಗಳು ಕೊಡ್ತಾವೆ ಅದನ್ನು ಕೊಡಲಿ ಅಂತಕ್ಕಂಥದ್ದನ್ನು ನಮ್ಮೊಂದು ಆಸೆ ಅದ ಸರ್, ಅಷ್ಟೇ. ಮತ್ತು ಬೇರೆ